ಕಲ್ಲುಗಳು ತಂದು ಹಾಕ್ತಿದ್ರಂತೆ. ಅದರ ಮೇಲೆ ಹನುಮಂತ ರಾಮ ರಾಮ ಅಂತ ಬರೀತಿದ್ದಂತೆ. ಬರೆದು ಆ ಸಮುದ್ರದಲ್ಲಿ ಹಾಕ್ತಿದ್ದಂತೆ. ಆಗ ಆ ಕಲ್ಲು ತೇಲ್ತಿತ್ತು. ಹನುಮಂತ ಒಂದು ರಾಮ ಅಂತ ಬರೆಯೋದು, ಸಮುದ್ರದಲ್ಲಿ ಹಾಕುವುದು, ಆ ಕಲ್ಲು ತೇಲುವುದು. ಹೀಗೆಲ್ಲ ಕಲ್ಲುಗಳೆಲ್ಲ ತೇಲ್ತಾ ಬಂತು. ಸೇತುವೆ ಆಯಿತು. ಆ ರಾಮ ಅಲ್ಲಿ ನಿಂತು ನೋಡ್ತಿದ್ದಂತೆ. ಏನೋ ನೀವು ಮಾಡ್ತಿರೋ ಕೆಲಸ ಅಂತ. ಸೇತುವೆ ಕಟ್ತಿದ್ದೇವೆ. ಹೆಂಗೆ ಕಟ್ತಿದ್ದೀರಿ? ಒಂದೊಂದರಲ್ಲೂ ನಿಮ್ಮ ಹೆಸರು ಬರೀತಿದ್ದೇವೆ, ಕಲ್ಲು ತೇಲ್ತಾ ಇದೆ ಅಂತ. ಹಾಗಾದರೆ ನಾನೊಂದು ಕಲ್ಲು ಹಾಕ್ತೀನಿ ಅಂತ ರಾಮ ಒಂದು ಕಲ್ಲು ತೆಗೆದು ಹಾಕಿದ್ನಂತೆ. ಆ ಕಲ್ಲು ಮುಳುಗೋಯ್ತಂತೆ. ಏನೋ ಇದು, ನನ್ನ ಹೆಸರು ಬರೆದು ಕಲ್ಲು ಹಾಕಿದ್ರೆ ತೇಲುತ್ತೆ, ಸ್ವಯಂ ನಾನೇ ಹಾಕಿದರೆ ಆ ಕಲ್ಲು ಮುಳುಗೋಯ್ತಲ್ಲೋ, ಇದೇನೋ ಇದು ಅಂತ. ಸ್ವಾಮಿ, ನೀವೇ ಅದನ್ನು ಕೈಯಾರ ಬಿಟ್ಟರೆ ಅದನ್ನು ಕಾಪಾಡುವುದು ಯಾರು? ನೀವು ನಮ್ಮನ್ನು ಬಿಡಬಾರದು, ನೀವು ನಮ್ಮನ್ನು ಹಿಡ್ಕೊಂಡೇ ಇರಬೇಕು. ನೀವು ಕೈ ಬಿಟ್ರಿ ಅಂತ ಅದನ್ನು ಕಾಪಾಡೋರು ಯಾರೂ ಇಲ್ಲ. ಈ ಆಸೆಗಳು ಕಡಿಮೆ ಆದಷ್ಟು ನೀವು ಸಂತೋಷವಾಗಿರಬಹುದು. ಅದನ್ನು ನಾವು ಅನುಭವದಲ್ಲಿ ನಾವು ನೋಡ್ಬೋದು. ಎಷ್ಟೆಷ್ಟು ನಮಗೆ ಆಸೆಗಳು ಕಡಿಮೆ ಆಗುತ್ತೋ ಅಷ್ಟಷ್ಟು ನಾವು ಸಂತೋಷವಾಗಿರ್ಬೋದು. ಎಷ್ಟೆಷ್ಟು ನಮಗೆ ಆಸೆಗಳು ಜಾಸ್ತಿ ಆಗುತ್ತೋ ಅಷ್ಟಷ್ಟು ದುಃಖವೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಮನಃಶಾಂತಿಗೆ ಮುಖ್ಯವಾದ ಕಾರಣವೇನು ಅಂತಂದರೆ ಈ ಆಸೆಗಳನ್ನು ಬಿಟ್ಟು ಬಿಡೋದು. ಆಸೆಗಳನ್ನು ಬಿಟ್ಟಿವೆ ಅಂತಂದರೆ ಆ ಮನಃಶಾಂತಿ ತಾನಾಗಿಯೇ ಉಂಟಾಗುತ್ತೆ. ಇನ್ನೊಂದು ಅಹಂಕಾರವನ್ನು ಬಿಟ್ಟು ಬಿಡೋದು. ಅದೇ ತಾನೇ ಮೊದಲು ನಾನು ಹೇಳಿದ್ದು ನಡೆಯಬೇಕು ಅಂತಂದರೆ ಆ ಅಹಂಕಾರದ ದೆಸೆಯಿಂದ ನೀವು ಮಾತಾಡ್ತಿರೋದು. ನೀವು ಹೇಳಿದ್ದು ನಡೆಯಲಿಲ್ಲ ಅಂದರೆ ನೀವು ಸಿಟ್ಟು ಬರ್ತಿರೋದು. ಆ ಸಿಟ್ಟಿನಿಂದ ಮನಃಶಾಂತಿ ಹಾಳಾಗೋದು. ಈ ಅಹಂಕಾರದಿಂದ ಯಾಕೆ ಅಹಂಕಾರ ನಿಮಗೆ? ನಾನು ಹೇಳಿದ್ದು ನಡಿಬೇಕು ಅಂತೇನಿಲ್ಲ. ಹೆಂಗೆ ಬೇಕಾದರೂ ಈಶ್ವರ ಇಚ್ಛೆ ಹೇಗಿದೆಯೋ ಹಾಗೆ ನಡೆಯುತ್ತೆ. ನನ್ನ ಜೀವನದಲ್ಲಿ ನಾನಂತೂ ಹಾಗೇ ಇರ್ತೇನೆ. ನಾನು ಒಂದು ಮಾತು ಹೇಳ್ತೇನೆ, ಅದು ನಡೀತು ಸಂತೋಷ, ನಡೀಲಿಲ್ಲ ಅದೇ ಈಶ್ವರ ಇಚ್ಛಾ ಕಣಪ್ಪ, ನನಗೆ ವ್ಯಥೆ ಏನಿಲ್ಲ. ನಾನು ಹೇಳಿದ್ದು ನಡೀಲಿಲ್ಲ ಅಂತಂದರೆ ನನ್ನ ವರ್ಚಸ್ಸು ಏನಾಯಿತು, ನನ್ನ ವ್ಯಕ್ತಿತ್ವ ಏನಾಯಿತು ಅಂತ ಪ್ರಶ್ನೆಗೆ ನಾನು ಹೋಗುವುದಿಲ್ಲ. ನಮ್ಮ ವರ್ಚಸ್ಸು ವ್ಯಕ್ತಿತ್ವ ಯಾವುದೂ ಅಲ್ಲ, ಎಲ್ಲವೂ ಈಶ್ವರನ ಸಂಕಲ್ಪದ ಪ್ರಕಾರ ನಡೆಯುವುದು. ನಾನು ಯಾವಾಗಲೂ ಹೇಳುವುದಷ್ಟೇ, ನೋಡಿ, ನಮ್ಮ ಸಂಕಲ್ಪದಂತೆ ಯಾವುದೂ ನಡೆಯುವುದಿಲ್ಲ. ನಡೆಯುವುದು ಈಶ್ವರ ಸಂಕಲ್ಪದಂತೆ. ಏನು ನಡೀತಿದೆಯೋ ಅದನ್ನು ಈಶ್ವರ ಸಂಕಲ್ಪದಂತೆ ನಡೀತಾ ಇದೆ ಅಂತ ಹೇಳಿದಾಗ ತಲೆಬಾಗುವುದು ಒಳ್ಳೆಯದೇ ಹೊರತು, ನಾನು ಹೇಳಿದ್ದು ನಡೀಲಿಲ್ಲ ಅಂದರೆ ನಾ ಕೇಳೋದಿಲ್ಲ ಅಂತ ಹೋದಿರಿ ಅಂತಂದರೆ ನಿಮಗೆ ಕಡೆಗೆ ಮನಃಶಾಂತಿ ಅಂತನ್ನೋದು ಇರೋದಿಲ್ಲ ಅನ್ನೋದಷ್ಟೇ ಉಳಿಯುತ್ತೆ. ನಿಮ್ಮ ಮನಃಶಾಂತಿ ಹಾಳಾಗುವುದು ಅನ್ನೋದಷ್ಟೇ ಉಳಿಯುತ್ತೆ.